ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಾನು ಅಮೆಝಾನಿಂದ ಆರ್ಡರ್ ಮಾಡಿರುವಂಥ 2 ಟ್ರಾನ್ಸ್ಪರೆಂಟ್ ವೈರ್ಲೆಸ್ ಮೌಸ್ ಇದೆ. ಒಂದು ಜೆಬ್ರಾನಿಕ್ ಕಂಪ್ನಿದು, ಇದನ್ನು ನಾನು ಆರ್ಡ್ರ್ ಮಾಡಿದ್ದು $649. ಇನ್ನೊಂದು ಆರ್ಕ್ಟಿಕ್ ಫಾಕ್ಸ್ ಅಂತ, ಇದನ್ನು ನಾನು ಆರ್ಡ್ರ್ ಮಾಡಿದ್ದು $659. ಈ ಎರಡೂ ಕೂಡ ನೋಡೋದಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಇದ್ದರೂ ಸಹ ಒಂದನ್ನು ಮೇಡ್ ಇನ್ ಚೈನಾ ಅಂತ ಹಾಕಿದ್ದಾರೆ, ಇನ್ನೊಂದನ್ನು ಮೇಡ್ ಇನ್ ಇಂಡಿಯಾ ಅಂತ ಹಾಕಿದ್ದಾರೆ. ಏನು ಸೇಮ್ ಪ್ರಾಡಕ್ಟು, ಆಲ್ಮೋಸ್ಟ್ ಸಿಮಿಲರ್ ಡಿಸೈನು, ಅದೇಂಗೆ ಒಂದು ಮೇಡ್ ಇನ್ ಚೈನಾ ಆಗಕ್ಕೆ ಸಾಧ್ಯ, ಇನ್ನೊಂದು ಮೇಡ್ ಇನ್ ಇಂಡಿಯಾ ಆಗಕ್ಕೆ ಸಾಧ್ಯ? ಈ ಆರ್ಟಿಕ್ ಫಾಕ್ಸ್ ಬ್ರ್ಯಾಂಡಿನ ಈ ಮೌಸ್ ಏನಿದೆ, ಆ್ಯಕ್ಚುಲಿ ಇದು ಬೆಂಗಳೂರಿನಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ, ಆಯಿತಾ. ಸೊ ಬೆಂಗಳೂರಿನಲ್ಲೇ ಇರುವಂಥ ಕಂಪನಿ ಔಟ್ಶೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ, ಗೊತ್ತಿಲ್ಲ. ಸೊ ಈ ಕಂಪನಿಯವರು ಬೆಂಗಳೂರಿನಲ್ಲೇ ಈ ಮೌಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಈ ಮೌಸಿಂದನೂ ಕೂಡ ಮೇಡ್ ಇನ್ ಇಂಡಿಯಾ ಅಂತ ಬರೆದಿದೆ. ಇನ್ನು ಜೆಬ್ರಾನಿಕ್ ಮೆಜಾರಿಟಿ ಜನಕ್ಕೆ ಗೊತ್ತಿರುತ್ತೆ, ಇದು ಕೂಡ ನಮ್ಮ ದೇಶದ ಬ್ರ್ಯಾಂಡು. ಇವರು ಆನೆಸ್ಟ್ ಆಗಿ ಮೇಡ್ ಇನ್ ಚೈನಾ ಅಂತ ಹಾಕೊಂಡ್ಬಿಟ್ಟಿದ್ದಾರೆ, ಆಯಿತಾ. ಬಾಕ್ಸ್ ಮೇಲೂ ಇದೆ, ಅಮೆಝಾನ್ ವೆಬ್ಸೈಟಲ್ಲೂ ಸಹ ಮೇಡ್ ಇನ್ ಚೈನಾ ಅಂತ ಹಾಕ್ಕೊಂಡಿದ್ದಾರೆ. ಹಂಗಂತ ಈ ಆರ್ಕ್ಟಿಕ್ ಫಾಕ್ಸ್ ಔಟ್ಶೈನ್ ಇಂಡಿಯಾದವರು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆಯಿತಾ. ಅವ್ರ ವೆಬ್ಸೈಟ್ ಮತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ದಂಗೆ ಅವರು ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ, ಕೆಲವೊಂದು ಕೀಬೋರ್ಡಿಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನೋಡಿದೆ, ಅವರು ನಮ್ಮ ದೇಶದಲ್ಲೇ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ನನಗೆ. ಈ ಮೌಸಿಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಾನು ನೋಡಲಿಲ್ಲ, ಹಂಗಂತ ನಾವು ಬ್ಲೇಮ್ ಮಾಡ್ತಿಲ್ಲ, ಆಯಿತಾ. ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡು ಇವ್ರು ಲೇಬಲಿಂಗ್ ಮಾಡ್ತಾ ಇದ್ದಾರೆ ಮೇಡ್ ಇನ್ ಇಂಡಿಯಾ ಅಂತ ನಾನು ಹೇಳ್ತಿಲ್ಲ. ಅವ್ರು ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಒಂದೇ ಡಿಸೈನ್ ಅದು ಹೆಂಗೆ ಎರಡು ಆಗೋಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಆ್ಯಕ್ಚುಲಿ ನನಗಿದು ಈ ವಿಡಿಯೋ ಮಾಡೋದಕ್ಕೆ ಐಡಿಯಾ ಬಂದಿದ್ದು ಯಾರೋ ಬೇರೆ ಭಾಷೆಯ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿದೆ, ಅಲ್ಲೂ ಸಿಮಿಲರ್ ಕ್ವಶನ್ನ ಅವ್ನು ಕೇಳ್ತಾ ಇದ್ದ. ಸೊ ನಾನು ಯಾಕೆ ಕನ್ನಡದಲ್ಲಿ ವಿಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ಕೋತೀನಿ, ಆಯಿತಾ. ಸೊ ಈ ಎರಡು ಬ್ರ್ಯಾಂಡನ್ನು ಬಿಟ್ಟರೆ ನೀವು ನಂಬಲ್ಲ, ನೀವು ಅಮೆಝಾನಲ್ಲಿ ಟ್ರಾನ್ಸ್ಪರೆಂಟ್ ಮೌಸ್ ಅಂತ ಸರ್ಚ್ ಮಾಡಿದ್ರೆ ಈ ಎರಡು ಬ್ರ್ಯಾಂಡ್ ಬಿಟ್ಟು ಇನ್ನೂ ಅನೇಕ ಬ್ರ್ಯಾಂಡ್ಗಳ ಸೇಮ್ ಡಿಸೈನ್ ಹೊಂದಿರುವಂಥ ಮೌಸ್ಗಳು ನಿಮಗೆ ಸಿಗುತ್ತೆ. ಅದೇಂಗೆ ಇದು ಮೇಡ್ ಇನ್ ಇಂಡಿಯಾ ಆಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಈ ಕಂಪನಿಯವರು ಸ್ಪೇರ್ ಪಾರ್ಟ್ಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅಸೆಂಬ್ಲಿ ಮಾಡಿ ಮೇಡ್ ಇನ್ ಇಂಡಿಯಾ ಅಂತ ಆಗ್ತಿರ್ಬೋದು. ಅದು ಕಂಪ್ಲೀಟ್ಲಿ ಲೀಗಲು, ಅದು ಕಂಪ್ಲೀಟ್ಲಿ ನಿಜ ಕೂಡ ಹೌದು. ಇಲ್ಲಿ ಅಸೆಂಬ್ಲಿ ಆದರೆ ಅದು ಮೇಡ್ ಇನ್ ಇಂಡಿಯಾನೇ ಆಗುತ್ತೆ, ಆಯಿತಾ. ನಾನು ಈ ಒಂದು ಮೌಸನ್ನು ಬಿಚ್ಬಿಟ್ಟು ನೋಡಿದೆ, ಅದರಲ್ಲಿ ಬ್ಯಾಟ್ರಿ ಆ್ಯಕ್ಚುಲಿ ಮೇಡ್ ಇನ್ ಚೈನಾ ಅಂತ ಇದೆ, ಒಳಗಡೆ ಇರುವಂಥ ಬ್ಯಾಟ್ರಿ ಮೇಡ್ ಇನ್ ಚೈನಾ ಅಂತ ಇದೆ. ಆಬ್ವಿಯಸ್ಲಿ ನಮ್ಮ ದೇಶದಲ್ಲಿ ಬ್ಯಾಟ್ರಿಗಳು ಮ್ಯಾನುಫ್ಯಾಕ್ಚರ್ ಆಗೋಲ್ಲ, ಅದೆಲ್ಲ ಇಂಪೋರ್ಟ್ ಮಾಡ್ಕೋತಾರೆ. ಇನ್ನು ಉಳಿದ ಪಾರ್ಟ್ಗಳನ್ನು ನಂಗೆ ಗೊತ್ತಿಲ್ಲ, ಅಲ್ಲಿಂದನೇ ಇಂಪೋರ್ಟ್ ಮಾಡಿದ್ರೆ ಅಥವಾ ಬೋರ್ಡ್ ನಮ್ಮ ದೇಶದಲ್ಲೇ ಮಾಡಿದ್ರೆ. ಇದರೊಳಗಿರುವಂಥ ಪಾರ್ಟ್ಸ್ ಎಲ್ಲ ನೋಡಿದ್ರೆ ನಂಗೆ ಅನ್ನಿಸ್ತಂಗೆ ಸೇಮ್ ಟು ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ ಗುರು ಇದರೊಳಗಡೆ ಇರೋದ್ರಲ್ಲಿ. ಗೊತ್ತಿಲ್ಲ, ಆಯಿತಾ. ನೀವು ನಂಬಲ್ಲ, ನಮ್ಮ ದೇಶದಲ್ಲಿ ಅನೇಕ ಕಂಪ್ನಿಗಳು ಹಿಂಗೇ ಬೇರೆ ದೇಶನ ಇಂಪೋರ್ಟ್ ಮಾಡ್ಕೋತಾರೆ, ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಕೋತಾರೆ, ಸೇಲ್ ಮಾಡ್ತಾರೆ, ಆಯಿತಾ. ಬಟ್ ಈ ಕಂಪ್ನಿಯವ್ರಿಗೆ ನಾನು ಬ್ಲೇಮ್ ಮಾಡ್ತಿಲ್ಲ, ಆಯಿತಾ. ನನಗೆ ಬೆಂಗಳೂರು ಕಂಪ್ನಿ ನಂಗೆ ಗೊತ್ತಿಲ್ಲ ಕನ್ನಡದವರ ಯಾರು ಅಂತ, ಅದಕ್ಕೊಂದು ಸಿಂಪತಿ ಅನ್ನೋದಿದೆ. ಬಟ್ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ರ ಕಂಪ್ನಿ ಏನಾರ ವಿಸಿಟ್ ಮಾಡಿದ್ರೆ ಫ್ಯೂಚರಲ್ಲಿ ಯಾವಾಗಲಾದರೂ ಗೊತ್ತಾಗ್ಬೋದು, ಇವ್ರು ಇಲ್ಲೇ ಹೌದು ಇಲ್ಲೇ ಇಲ್ಲೇ ಅಸೆಂಬ್ಲಿ ಮಾಡ್ತಿದ್ದಾರೆ ಅಟ್ಲೀಸ್ಟು ಅಂತ. ಸೊ ನಾನು ನಿಮಗೆ ಇನ್ನೊಂದು ಪೇಜನ್ನು ತೋರಿಸ್ತೀನಿ. ಸೊ ಇದು Alibaba.com ಇಂದು ಸೇಮ್ ಡಿಸೈನ್ನ ಹೊಂದಿರುವಂಥ ಮೌಸ್ ನೋಡ್ತಾ ಇದ್ದೀರಾ. ಹಿಂದ್ಗಡೆದು ತೋರಿಸ್ಬಿಡ್ತೀನಿ, ಏನೂ ಚೇಂಜಸ್ ಇಲ್ಲ, ಸೇಮ್ ಡಿಸೈನು. ಹಿಂದ್ಗಡೆ ಈ ಡಿಸೈನು ಮತ್ತು ಅಮೆಝಾನ್ ಲೋಗೋದು ಇದೆಲ್ಲ ನೋಡ್ಕೊಂಬಿಡಿ, ಆಯಿತಾ. ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಇದು Alibaba.com ಇರೋದು, ಆಯಿತಾ. ಇವ್ರ ಲೋಗೋ ಎಲ್ಲ ಹಾಕ್ಕೊಡ್ತಾರೆ, ಇಲ್ಲ ಇದೆ ನೋಡಿ, ನಿಮ್ಮ ಲೋಗೋ ಹಾಕ್ಕೊಳಕ್ಕೆ ಆಪ್ಷನ್ ಇದೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ನೀವೇನಾದರೂ 1000 ಪೀಸ್, 1000ದಿಂದ 2999 ಪೀಸ್ ತೊಗೊಂಡ್ರೆ ಬರೀ $309 ಕಳಿಸ್ಕೊಡ್ತಾರೆ. $309 ಬೀಳುತ್ತೆ ಈ ಮೌಸಿಗೆ. ಇವ್ರು ಸೇಲ್ ಮಾಡ್ತಿರೋದು $650, ಪ್ರಾಫಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳೋದು ಕಾಸ್ಟ್ ಅದು ಇದೆಲ್ಲ ಇರುತ್ತೆ, ಒಪ್ಕೋತೀನಿ, ಆಯಿತಾ. ಮತ್ತು ಕಮಿಷನ್ ಎಲ್ಲ ಕೊಡ್ಬೇಕು ಅಮೆಝಾನ್ಗೆಲ್ಲ. ಸೊ ನಡೆಯುತ್ತೆ, ತೊಂದರೆ ಇಲ್ಲ. ಅವ್ರೇನು ತುಂಬ ಜಾಸ್ತಿಗೆ ಏನು ಸೇಲ್ ಮಾಡ್ತಾಯಿಲ್ಲ. $650 ಅಂದರೆ ಓಕೆ, ರೀಸನಬಲ್ಲೇ. ಇದು 309 ಪೀಸ್ ಸಿಗುತ್ತೆ. 10,000ಕ್ಕಿಂತ ಜಾಸ್ತಿ ಪೀಸ್ ನೀವು ಆರ್ಡ್ರ್ ಮಾಡಿದ್ರೆ ಇವ್ರ ಹತ್ರ $250 ಸಿಕ್ಬಿಡುತ್ತೆ, ಆಯಿತಾ. ಅದೇ ನೀವೇನಾರ ಚೈನಾಗೆ ಹೋಗಿ ಅಲ್ಲೇ ಡೈರೆಕ್ಟಾಗಿ ಡೀಲ್ ಮಾಡ್ಕೊಂಬಂದ್ಬಿಟ್ರೆ ನೀವು ನಂಬಲ್ಲ, ಈ ಮೌಸ್ಗಳೆಲ್ಲ $100, $150. ನಾನು ತೋರಿಸ್ತೀನಿ ಬೇಕಾದ್ರೆ ಅದನ್ನು. $100-150 ಮೌಸ್ಗಳು ಸಿಮಿಲರ್ ಟ್ರಾನ್ಸ್ಪರೆಂಟ್ ಡಿಸೈನು, ಅಂದರೆ ಈ ಥರ ಡಿಸೈನ್ ಅಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಚೇಂಜ್ ಇರುವಂಥದ್ದು. $150, $100 ಇದಾವೆ ಮೌಸ್ಗಳು. ಅಷ್ಟು ಕಡಿಮೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ, ಆಯಿತಾ. ಏನೂ ಇಲ್ಲ ಇದರಲ್ಲಿ ಏನು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಸ್ಪೇರ್ ಅವಶ್ಯಕತೆ ಇರೋದು ಇದಕ್ಕೆ, ಆಯಿತಾ. ಸೊ ಆಗುತ್ತೆ.
ನನ್ನ ಪ್ರಶ್ನೆ ಇನ್ನೊಂದು ಸಲ ಮತ್ತೆ, ಈ ಚೈನಾದಲ್ಲೂ ಕೂಡ ಸೇಮ್ ಡಿಸೈನ್ ಇದೆ, ಇದೇ ಪಾರ್ಟು ಸೇಮ್ ಡಿಟ್ಟೋ ಕಾಪಿ ಪೇಸ್ಟು. ನಾನು ನಿಮ್ಗೆ ಆ ಇಮೇಜು ತೋರಿಸ್ತೀನಿ, ಇದನ್ನು ತೋರಿಸ್ತಾ ಇದ್ದೀನಿ. ಇದು ಮೇಡ್ ಇನ್ ಇಂಡಿಯಾ ಆದರೆ ಅದಂಗೆ ಸೇಮ್ ಪಾರ್ಟು ಚೈನಾದಲ್ಲಿ ಅವೈಲಬಲ್ ಇದೆ ಅನ್ನೋ ನನ್ನ ಪ್ರಶ್ನೆ, ಆಯಿತಾ? ಗೊತ್ತಿಲ್ಲ, ಮೋಸ್ಟ್ಲಿ ಈ ಕಂಪ್ನಿಯವ್ರಿಗೂ ಏನೋ ಡೀಲ್ ಇರ್ಬೋದೇನೋ, ಅವ್ರು ತರಿಸ್ಕೊಂಡು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಏನಪ್ಪ ನನಗೆ ಅರ್ಥನೇ ಆಗಲ್ಲ. ಆ್ಯಕ್ಚುಯಲ್ ಮೇಡ್ ಇನ್ ಇಂಡಿಯಾನ ಏನು ಕತೆ, ನನಗೇನೋ ಡೌಟ್ ಇದೆ, ಆಯಿತಾ? ಸೇಮ್ ಟು ಸೇಮು, ಬಟ್ ಒಂದು ಮೇಡ್ ಇನ್ ಚೈನಾ, ಒಂದು ಮೇಡ್ ಇನ್ ಇಂಡಿಯಾ. ಇದಕ್ಕೆ ನಾವು ಸ್ಕ್ಯಾಮ್ ಅನ್ಬೇಕೋ ಆನೆಸ್ಟ್ ಗೊತ್ತಿಲ್ಲ ಗುರು, ಗೊತ್ತಿಲ್ಲ, ಅರ್ಥನೇ ಆಗಲ್ಲ. ಇದೇ ಫಸ್ಟ್ ಟೈಮ್ ಅಲ್ಲ, ಬೇಜಾನ್ ಬ್ರ್ಯಾಂಡ್ಗಳು ಮಾಡ್ತಾರೆ. ಈ ಸ್ಮಾರ್ಟ್ ವಾಚ್ಗಳೆಲ್ಲ ನೋಡ್ತೀರಲ್ವ, ಯಾವುದೋ ಸ್ಮಾರ್ಟ್ ವಾಚ್ಗಳು ಎಲ್ಲ ಹಂಗೆ. ಈ ಫೈರ್ ಬೋಲ್ಟಿಂದು ಕೆಲವೊಂದು ಬರ್ತಾವಲ್ಲ, ಮೆಜಾರಿಟಿ ಮೇಡ್ ಇನ್ ಚೈನಾ, ಅವೆಲ್ಲ ಬರೀ ವೈಟ್ ಲೇಬಲಿಂಗ್, ಅವೆಲ್ಲ ಫೈರ್ ಬೋಲ್ಟಿಂದು. ಬೋಟ್ ಅವ್ರು ಅಟ್ಲೀಸ್ಟ್ ಇತ್ತೀಚೆಗೆ ಡಿಸೈನ್ಸನ್ನು ತಗೋತಾ ಇದ್ದಾರೆ, ಎಕ್ಸ್ಕ್ಲೂಸಿವ್ ಡಿಸೈನ್ಸನ್ನು. ಬೇರೆಯವರು ಸೇಮ್ ಡಿಸೈನ್ನ ಸೇಲ್ ಮಾಡೋಕ್ಕಾಗಲ್ಲ, ಅವರೇ ಡಿಸೈನ್ ಮಾಡಿ ಪೇಟೆಂಟ್ ಮಾಡ್ಕೊಂಬಿಡ್ತಾರೆ ಡಿಸೈನ್ನ. ಸೊ ಆ ರೀತಿಯೆಲ್ಲ ಇದೆ, ಏನಪ್ಪ. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಸೋ ಕಾಲ್ಡ್ ಮೇಡ್ ಇನ್ ಇಂಡಿಯಾ, ಮೋಸ್ಟ್ಲಿ ಈ ಬಾಕ್ಸನ್ನು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಏನೋ ಗೊತ್ತಿಲ್ಲ. ದೊಡ್ಡದಾಗಿ ಎಲ್ಲ ಕಡೆ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಕೊಂಡಿದ್ದಾರೆ ಗುರು. ಇವ್ರ ವೆಬ್ಸೈಟಲ್ಲೂ ಅಷ್ಟೇ ನಮ್ಮ ದೇಶದ್ದು ಫಸ್ಟ್ ಮೇಡ್ ಇನ್ ಇಂಡಿಯಾ ಮೌಸ್ ಅಂತ ಎಲ್ಲ ಹಾಕ್ಕೊಂಡಿದ್ದಾರೆ. ಇರ್ಬೋದೇನೋ ಗೊತ್ತಿಲ್ಲ ಗುರು, ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಏನಾದರೂ ನಮ್ಮ ದೇಶದಲ್ಲೇ ಅಸೆಂಬ್ಲಿ ಮಾಡ್ತಿರ್ಬೋದು, ಫುಲ್ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಸಾಧ್ಯನೇ ಇಲ್ಲ, ಈ ಪಾರ್ಟ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದು ಸಾಧ್ಯನೇ ಇಲ್ಲ. ಬಟ್ ಒಂದೇನಪ್ಪ ಅಂದರೆ ಈ ಮೌಸ್ ಆ್ಯಕ್ಚುಲಿ ಸಖತ್ತಾಗಿದೆ, ಆಯಿತಾ? ಆ್ಯಕ್ಚುಲಿ ಚೆನ್ನಾಗಿದೆ. ಈ ಜೆಬ್ರಾನಿಕ್ ಮೌಸ್ಗಿಂತ ಈ ಮೌಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ? ಸ್ವಲ್ಪ ಹೆವಿಯರ್ ಸೈಡ್ ಇದೆ, ಹೆವಿ ಇದೆ, ಮತ್ತು ಫಿನಿಷಿಂಗ್ ಎಲ್ಲ ಈ ಆರ್ಕ್ಟಿಕ್ ಫಾಕ್ಸ್ ಮೌಸು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇಷ್ಟು ನನ್ನ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅಥವಾ ನಿಮ್ಗೆ ಯಾರಾದರೂ ಈ ಬೆಂಗಳೂರಲ್ಲೇ ಇರೋದ್ರಿಂದ ಗೊತ್ತಿರೋರು ಯಾರು ಇದ್ದರೆ, ಆಯಿತಾ, ಈ ಕಂಪ್ನಿ ಹೌದು ಅವರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಥವಾ ನೀವು ಮುಂಚೆ ಆ ಕಂಪ್ನಿಲಿ ಕೆಲಸ ಮಾಡಿ ನಿಮಗೆ ಗೊತ್ತಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ನೋಡೋಣ, ತಿಳ್ಕೊಳ್ಳೋಣ ನಾವು ಕೂಡ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.